ಗೋಪಿ ತಾಲೂಕಿನ ಆದಲಗಿರಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಶ್ರೀಕಂಠಪ್ಪ 2 ಮತಗಳ ಅಂತರದಲ್ಲಿ ಭರ್ಜರಿ ಜಯಗಳಿಸಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಕಂಠಪ್ಪ ಹಾಗೂ ಶ್ರೀನಿವಾಸ್ ಇಬ್ಬರು ಕೂಡ ನಾಮಪತ್ರಗಳನ್ನು ಸಲ್ಲಿಸಿದ್ರು. ನಾಮಪತ್ರವನ್ನು ವಾಪಸ್ ಪಡೆದ ಕಾರಣ ಚುನಾವಣೆ ಅಧಿಕಾರಿಗಳು ಚುನಾವಣೆಯನ್ನು ನಡೆಸಿದ್ರು. ಚುನಾವಣೆಯಲ್ಲಿ ಶ್ರೀಕಂಠಪ್ಪ 7 ಮತಗಳನ್ನು ಪಡೆದರೆ ಶ್ರೀನಿವಾಸ್ ಅವರು 5 ಮತಗಳನ್ನು ಪಡೆದು ಪರಾಜಿತಗೊಂಡಿದ್ದಾರೆ. ನೂತನ ಅಧ್ಯಕ್ಷ ಶ್ರೀಕಂಠಪ್ಪ ಮಾತನಾಡಿ, ನಮ್ಮ ಎಲ್ಲಾ ನಿರ್ದೇಶಕರ ಸಹಕಾರ ಪಡೆದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಜೊತೆಗೆ ಮಾಜಿ ಸಹಕಾರ ಸಚಿವರು ಆಗಿರುವಂತಹ ಕೆಎನ್ ರಾಜಣ್ಣ ಅವರ ಸಹಕಾರ ಪಡೆದು ಶೀಘ್ರದಲ್ಲೇ ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೊಡಿಸುವುದರ ಮುಖಾಂತರ ಸಹಕಾರ ಸಂಘದ ಅಭಿವೃದ್ಧಿಗೆ ಕೈಜೋಡಿಸುತ್ತೀನಿ. ರೈತರಿಗೆ ಅಡಿಕೆ ದಾಸ್ತಾನು, ಬೆಳೆ ಸಾಲ ಹಾಗೂ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತೀನಿ. ಆದಲಗಿರಿ ಸಹಕಾರ ಸಂಘ ಗುಬ್ಬಿ ತಾಲೂಕಿನಲ್ಲಿ ಮಾದರಿ ಸಂಘದ ಸಂಘವಾಗಬೇಕು. ಸಹಕಾರ ಸಂಘಕ್ಕೆ ಹೆಚ್ಚು ಆದಾಯ ಬರೋದ್ರ ಮುಖಾಂತರ ಸಹಕಾರ ಸಂಘಗಳಿಗೆ ಹೆಚ್ಚು ಷೇರುಗಳನ್ನು ಹಾಕುವುದರ ಮೂಲಕ ಎಲ್ಲ ರೈತರಿಗೂ ಸಾಲ ಸೌಲಭ್ಯಗಳನ್ನು ಒದಗಿಸಲು ಬದ್ಧನಾಗಿರುತ್ತೀನಿ ಎಂದಿದ್ದಾರೆ. ನಿರ್ದೇಶಕ ಸಾಗರನಹಳ್ಳಿ ನಂಜೇಗೌಡ ಮಾತನಾಡಿ, ಕೆಎನ್ ರಾಜಣ್ಣನವರ ಸಹಕಾರ ಪಡೆದು ಸಹಕಾರ ಸಂಘಕ್ಕೆ 1 ಕೋಟಿಗೂ ಹೆಚ್ಚು ಸಾಲವನ್ನು ಮಂಜೂರು ಮಾಡಿಸಿಕೊಂಡು ಪ್ರತಿಯೊಬ್ಬ ರೈತರಿಗೂ ಕೂಡ ಸಾಲವನ್ನು ಕೊಡಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ರೈತರು ಸಾಲವನ್ನು ಪಡೆದುಕೊಂಡು ಸಕಾಲಕ್ಕೆ ಮರುಪಾವತಿಯನ್ನ ಮಾಡಬೇಕು. ಜೊತೆಗೆ ಸರ್ಕಾರದಿಂದ ಬರುವಾಗ ಸೌಲಭ್ಯಗಳನ್ನ ಕೂಡ ರೈತರಿಗೆ ತಲುಪಿಸುತ್ತೀವಿ. ರೈತರಿಗೆ ಅಗತ್ಯವಾಗಿ ಬೇಕಾದ ಎಲ್ಲಾ ಸೌಲಭ್ಯಗಳನ್ನ ಕೂಡ ಸಹಕಾರ ಸಂಘದ ಮುಖಾಂತರ ರೈತರಿಗೆ ಕೊಡಿಸಲು ಸಹಕಾರ ಮಾಡುತ್ತೀವಿ. ಪ್ರತಿಯೊಬ್ಬ ರೈತರು ಕೂಡ ಸಹಕಾರ ಸಂಘಗಳಲ್ಲಿ ಹೆಚ್ಚು ಷೇರುಗಳನ್ನು ಹಾಕುವುದರ ಮುಖಾಂತರ ಸಂಘದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಅಂತ ಹೇಳಿದ್ರು. ಇದು ಸಹಕಾರ ಸಂಘ ಮಾಡಬೇಕು ಅಂತ ಹೇಳಿ ಎಲ್ಲ ಹಿರಿಯರ ಇದು ಒಂದು ಅಪೇಕ್ಷೆ ಇತ್ತು. ತುಂಬಾ ಹಳೇ ಸಂಘ ಇದರಲ್ಲಿ ಹಳಬರೆಲ್ಲ ತುಂಬಾ ಇದಕ್ಕೆ ಸಹಕಾರ ಮಾಡಲೇಬೇಕು ಅನ್ನೋದೊಂದು ಅಭಿಪ್ರಾಯ ಇತ್ತು. ಜನಗಳ ಅಭಿಪ್ರಾಯದ ಮೇರೆಗೆ ನಮ್ಮ ಸಹಕಾರ ಸಂಘ ಅಲ್ಲಿಗೆಲ್ಲ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಹಿರಿಯರು ನಮ್ಮ ಊರಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಇದಕ್ಕೆ ಅವರು ಇರುವಂತಲ್ಲ, ಅದಕ್ಕೆ ಹೆಸರು ಹೇಳ್ಬೇಕು ಅಂತಂದ್ರೆ ಸಾಗರನಹಳ್ಳಿ ಜಗಣ್ಣ, ಅಲ್ಲಿಗೆರಲ್ಲಿ ಶೆಟ್ಟಳಪ್ಪ ಅಂತ, ಮೂರನೇ ರೇಣುಕಾರಾಧ್ಯ ಅಂತ, ಅವರೆಲ್ಲ ಶ್ರಮದಿಂದ ನಾವು ಇವತ್ತು ಹುನಾರ ಹಾಕೊಂಡಿದೀವಿ ಅಷ್ಟೇ. ಇದು ನಂದು ಹುನಾರ ನಂದಲ್ಲ, ಇದು ನಮ್ಮ ಊರಿಗೆ ಗ್ರಾಮಸ್ಥರಿಗೆ ಸಂಬಂಧಪಟ್ಟಿದ್ದು. ನನ್ನ ಊರಾಗ ಇದು ಹುನಾರ ಹಾಕಿದ್ದಾರೆ ಅಂತಂದ್ರೆ ನಂಗೆ ಜವಾಬ್ದಾರಿ ಜಾತಿ ಕೊಟ್ಟಿದ್ದಾರೆ ಅಂತ ನಂಗೆ ಅರಿವಿದೆ. ಅದನ್ನ ನಾನು ಅದ್ರ ಜೊತೆಯಲ್ಲಿ ಎಲ್ಲ ಸಹಕಾರದೊಂದಿಗೆ ಯಾರು ಇಷ್ಟು ದಿನ ಎಲೆಕ್ಷನ್ ಮಾಡಿದ್ದೀವಿ, ಏನೋ ಆಗಿರುತ್ತೆ ಆಗಲಿ, ಆದರೂ ಅದನ್ನೆಲ್ಲ ಮರೆತು ನಾವೆಲ್ಲರೂ ಒಟ್ಟಾಗಿ ಗ್ರಾಮಕ್ಕೋಸ್ಕರ ಒಳ್ಳೆ ಸಹಕಾರ ಸಂಘ ಆಗಿ ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ರಿಗೂ ನಾನು ಧನ್ಯವಾದಗಳು. ಹೀಗೆ ಏನೇನು ಸಾಲ ಸೌಲಭ್ಯ, ಏನೇನು ಸಹಕಾರ ಸಂಘದಲ್ಲಿ ದೊರೆಯುತ್ತೆ, ಎಲ್ಲ ಸೌಕರ್ಯಗಳು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ನಾವು ದೊರಕಿಸ್ಕೊಡೋಕ್ಕೆ ನಾನು ಮಧ್ಯಸ್ಥಿಕೆಯಾಗಿ ನಾನು ಸರ್ಕಾರ ಮತ್ತು ಜನಗಳ ಮಧ್ಯದಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದರತ್ತ ನಡೆಸೋಕ್ಕೆ ಎಲ್ಲ ಹಿರಿಯರ ಸಹಕಾರ ಕೂಡ ನಾನು ಬೇಡ್ತಾ ಇದ್ದೀನಿ. ಅವರ ಸಹಕಾರ ಯಾವ ರೀತಿ ನಡೆಸ್ಕೊಳ್ತಾರೆ, ಮಕ್ಕಳನ್ನ ಯಾವ ರೀತಿ ಹೋಗುವಂತ ದಾರಿ ತೋರಿಸ್ತಾರೋ ಆ ದಾರಿಯಲ್ಲಿ ನಾನು ನಡೆಯಕ್ಕೆ ನಾನು ತಯಾರಿದ್ದೀನಿ. ತಪ್ಪು ಆದರೆ ದಯಮಾಡಿ ಎಲ್ಲರೂ ತಿಳಿಸಿ, ನಾನು ತಿದ್ಕೊಂಡು ನಾನು ಮುಂದ್ಕೋತೀನಿ. ಇದೇ ಸಂದರ್ಭದಲ್ಲಿ ಸ್ಥಳದ ಸಂಘದ ಉಪಾಧ್ಯಕ್ಷ ಹನುಮಂತಯ್ಯ, ನಿರ್ದೇಶಕರು ಆದ ನಂಜೇಗೌಡರು, ಶಿವಣ್ಣ, ಭಾಸ್ಕರ್, ರಾಜಪ್ಪ, ಧರ್ಮಯ್ಯ, ಎಎಸ್ ಸತೀಶ್, ಎಆರ್ ಶ್ರೀನಿವಾಸ್, ರಾಜೇಶ್, ಮೀನಾಕ್ಷಿ, ಮಂಜುವಾಣಿ, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸುರೇಶ್, ಮುಖಂಡರು ಆದ ನಕುಲಯ್ಯ, ನಟೇಶ್, ರಂಗಸ್ವಾಮಯ್ಯ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.